ಓಕೆ, ನೀವೇ ಹೇಳಿದ್ರಿ ಚೇಷ್ಟೆ ಅನ್ನುವಂಥದ್ದು ಅತಿಯಾದ್ರೆ ಅಮೃತನೂ ವಿಷ ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಸೊ ಈಗ ಹಳೆ ಸ್ಪರ್ಧಿಗಳು ನಮ್ಮ ತ್ರಿವಿಕ್ರಮು, ರಜತ್, ಉಗ್ರ ಮಂಜು, ಮೋಕ್ಷಿತಾ ಹಾಗೇನೆ ಚೈತ್ರ ಕುಂದಾಪುರ ಅವರು ಹೋಗಿದ್ದಾರೆ. ಹೋದ ತಕ್ಷಣನೇ ಮಂಜಣ್ಣನ ವಿಚಾರ, ಮದುವೆ ವಿಚಾರ, ಎರಡನೇದ ಮೂರನೇದ ಅನ್ನುವಂಥದ್ದು ಟ್ರಿಗರ್ ಆಗುತ್ತೆ ಅವ್ರಿಗೂ ಕೂಡ. ಅದಾದ ನಂತರ ರಜತ್ ಅವರು ವಿಚಾರನೂ ಕೂಡ ಇದಾಗುತ್ತೆ. ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ವಾವ್ ಅನ್ನುವಂಥವ್ರು ಬರ್ತಾರೆ ಅನ್ಕೊಂಡ್ರೆ ವ್ಯಾ ಅನ್ನುವಂಥವ್ರು ಬಂದಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ತಂದಾಕೋರು ಅದೇನಂತಾರೆ ಏನೋ ಮರ್ತು ತಿನ್ನೋರ್ಗೆ ಇಷ್ಟಿದ್ರೆ ತಿನ್ನೋರ್ಗೆ ಇಷ್ಟಿದ್ರೆ ತಂದಾಕೋ ಅಂತವ್ರು ನಮ್ಗೆ ಇಷ್ಟಿರಬಾರ್ದು ಅನ್ನುವಂಥದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ? ಯಾಕಂತಂದ್ರೆ ಕಂಟೆಸ್ಟೆಂಟ್ ಆಗಿ ಎಷ್ಟೇ ನಾವು ಫೈಟ್ ಕೊಡಬೇಕು ಅಂತಂದಾಗ ತಂದಾಕುವಂತ ವಿಚಾರದಲ್ಲಿ ಆಗಿರ್ಬೋದು, ತಿನ್ನು ಅನ್ನೋಂಥ ವಿಚಾರದಲ್ಲಿ ಆಗಿರ್ಬೋದು, ಊಟದ ವಿಚಾರದಲ್ಲಿ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಪರ್ಸನಲ್ ಆಗಿ ಆಗುತ್ತೆ. ಸೊ ಏನ್ ಹೇಳ್ತೀರಾ? ಇದೇ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು. ಈಗ ಏನಾಗ್ತಾ ಇದೆ, ನನಗೆ ಎಸ್ಪೆಷಲಿ ಮನೆ ಒಳಗಡೆ ಇದೇ ಪ್ರಾಬ್ಲಮ್ ಆಗ್ತಿದ್ದು. ಅವನು ಕಾಮಿಡಿ ವರ್ಷನಲ್ಲಿ ಹೇಳ್ತಾನೆ, ಒಪ್ಕೊಳ್ತೀನಿ, ನನಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ. ಆ ವರ್ಷನಲ್ಲಿ ಕಾಮಿಡಿಲಾದ್ರೂ ಏನೇ ಆದ್ರೂ ನಾನು ತೊಗೊಳಕ್ ಆಗ್ತಿರ್ಲಿಲ್ಲ. ಆ ಜಾಗದಲ್ಲಿ ಬೈ ಚಾನ್ಸ್ ನಾನು ಮನೆ ಒಳಗಡೆ ಇದ್ದಿದ್ರೆ ಆ ರಜತ್ ಜಗಳ ಆಡೋಕ್ಕಿಂತ ಮುಂಚೆ ನಾನು ಹೋಗಿ ಹೇಳ್ತಾ ಇದ್ದೆ, ನೀನಲ್ಲಪ್ಪ ತಂದಾಗ್ತಿರೋದು, ಬಿಗ್ ಬಾಸ್ ತಂದಾಗ್ತಾ ಇರೋದು, ನಿನಗೆ ಅಧಿಕಾರ ಇಲ್ಲ ಹೇಳಕ್ಕೆ ಅನ್ನೋದನ್ನ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೆ. ಸೊ ಆ ಬರ್ದಲ್ಲೇ ಅವ್ನು ಎಡಗ್ತಾ ಇರೋದು. ಮೆಣ್ಸಿಕಾಯಿ ಒಂದು ಕೊಡ್ತಾನೆ, ಆ ಟೈಮಲ್ಲಿ ನಾನು ಅವ್ನಿಗೆ ಹೇಳಿದ್ದೆ ಕೂಡ, ಅತಿಯಾಗಿ ಕಾಮಿಡಿ ಅನ್ಬೇಡ, ಒಂದಿನ ಮುಳ್ಳಾಗೇ ಆಗತ್ತೆ ನಿನಗೆ ಅಂತ ನಾನೇ ಹೇಳಿದ್ದೀನಿ. ಸೊ ಅದು ಎಲ್ಲೋ ಸಾಬೀತು ಮಾಡ್ತಾ ಇದ್ದಾನೆ ಅಂತ ಅನಿಸ್ತು. ಬಟ್ ಸ್ಟಿಲ್ ನನಗೆ ಹೇಳೋದು, ಹೀ ಈಸ್ ಅ ಒನ್ ಮ್ಯಾನ್ ಆರ್ಮಿ. ಆ ಶೋನ ಹೆಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ, ಗಿಲ್ಲಿ ಕಾಂಟ್ರಿಬ್ಯೂಷನ್ ಏನಿದೆ ಮನೇಲಿ ಅಂತ ನಾನು ಜೊತೆ ಕುತ್ಕೊಂಡು ನಕ್ಕಿದ್ದೀನಿ ಅವನ ಜೊತೆ. ನನ್ನೇ ಅಷ್ಟು ಮನೋರಂಜನೆ ಕೊಟ್ಟಿದ್ದಾನೆ ಅಂತ ಅಂದಾಗ, ಮನೆ ಒಳಗಡೆ ಇರೋರಿಗೆ ಕೊಟ್ಟಿದ್ದಾನೆ ಅಂದಾಗ ಹೊರಗಡೆ ಆಬ್ವಿಯಸ್ಲಿ ಕೊಟ್ಟಿದ್ದಾನೆ. ತಿತ್ಕೊಂಡ್ರೆ ಅವ್ನಿಗೆ ಎಲ್ಲಿ ಎಡುತ್ತಾ ಇದ್ದೀನಿ ಅನ್ನೋ ತಿತ್ಕೊಂಡ್ರೆ, ಯಾಕಂದ್ರೆ ಈ ಭಾನುವಾರ ತಿದ್ದಿಸ್ತಾರೆ ಸರ್ ಬಂದ್ಬಿಟ್ಟು ಚೆನ್ನಾಗಿ ತಿತ್ಕೊಂಡಾಗ. ಯಾಕಂದ್ರೆ ಬಂದಿದ್ದ ಅತಿಥಿಗಳಿಗೆ ಯಾವತ್ತು ನಾನು ಯಾವುದೋ ಲವ್ ಮ್ಯಾಟರ್ಗೆ ವ್ಯಾ ಅಂದಿದ್ಕೇನೆ ನನಗೆ ಬಿಡ್ಲಿಲ್ಲ, ಇನ್ನು ಅತಿಥಿಗಳಿಗೆ ವ್ಯಾ ಅಂತ ಅಂದಾಗ ಡೆಫಿನೆಟ್ಲಿ ಬಿಡಲ್ಲ. ಅದಾದ್ಮೇಲೆ ಅವನಿಗೆ ಇಂಪ್ಯಾಕ್ಟ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಗುಡ್ ಆಗಿ ಕಮ್ ಬ್ಯಾಕ್ ಆಗಲಿ. ಸೊ ನನ್ನ ಸಪೋರ್ಟ್ ಯಾವತ್ತೂ ಇರುತ್ತೆ. ಯಾಕಂದ್ರೆ ಅವನು ಅದು ಮಾಡಿದ್ದು ಕೈ ವಿಷಯದ್ದೇನೆ ಅವನು ನನ್ನ ಪರ ನಿಂತಾಗ ನಾನು ಯಾವತ್ತೂ ಅವನ ಅಗೇನ್ಸ್ಟ್ ಹೋಗೋಕ್ಕೆ ನನಗೆ ಮನ್ಸು ಬರಲಿಲ್ಲ. ಕೊನೆಯಲ್ಲೂ ಇದ್ದೆ. ತಿತ್ಕೊಳ್ಬೇಕು ಅವನೊಂದು ಸ್ವಲ್ಪ. ಓಕೆ, ಈಗ ನಿಮ್ಮ ಲವ್ ಮ್ಯಾಟರ್ ವಿಚಾರಕ್ಕೆ ಬರೋಣ. ಸೊ ಧ್ರುವಂತ್ ಅವರು ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಧ್ರುವಂತ್ ಅವರ ವಿಚಾರ ಬರುತ್ತೆ. ಸೊ ಅವಾಗ ಲವ್ ಅನ್ನುವಂಥದ್ದು ಸುಮ್ಮನೆ ಅಲ್ಲೇ ಮಾತುಕತೆಯಲ್ಲಿ ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡ್ತಿರ್ತಾರೆ. ವ್ಯಾ ಅನ್ನೋದು ವ್ಯಾ ಅಂದಿದ್ದು ಸೊ ವೀಕೆಂಡ್ ಅಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ, ಅದು ಎಲ್ಲೆಲ್ಲೋ ಹೋಗುತ್ತೆ. ಸುದೀಪ್ ಅವರು ಕ್ಲಾಸು ಕೂಡ ತಗೊಂತಾರೆ. ಸೊ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ? ಎಸ್, ಅದ್ರ ಬಗ್ಗೆ ಡೆಫಿನೆಟ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈವನ್ ಸುದೀಪ್ ಸರ್ಗೆ ನಾನು ಹೇಳಬೇಕಾಗಿತ್ತು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ. ಬಟ್ ಅವ್ರ ಕೋಪದ ಬರ್ದಲ್ಲಿದ್ದಾಗ ನಂಗೆ ಆ ಧೈರ್ಯ ಮಾಡಲಿಲ್ಲ. ಯಾಕಂದ್ರೆ ಅವ್ರು ಯಾವುದೋ ಒಂದಲ್ಲಿ ಹೇಳಿದಾಗ ಅದು ರಾಂಗ್ ಆಗಬಾರ್ದು, ಇನ್ನೂ ನೆಗೆಟಿವ್ ನನಗೆ ಆಗಬಾರ್ದು ಅಂತ ಹೇಳೋದಕ್ಕೆ ಸೈಲೆಂಟ್ ಆಗಿದ್ದೆ. ಬಟ್ ಇವಾಗ ಡೆಫಿನೆಟ್ಲಿ ನಾನು ಎಲ್ಲರಿಗೂ ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು, ನಾನು ಧ್ರುವಂತ್ಗೆ ವ್ಯಾ ಅಂತ ಅಂದಿರೋದಲ್ಲ, ಲವ್ ಅನ್ನೋ ವಿಷಯಕ್ಕೆ ನಾನು ವ್ಯಾ ಅಂದಿರೋದು. ಬಿಕಾಸ್ ನಾನು 5 years ಇಂದನೂ ಸಿಂಗಲ್ ಇದ್ದೀನಿ ನಾನು. ಸೊ ನನಗೆ ಲವ್ ಅಂತ ಬಂದಾಗ ಐ ಹ್ಯಾವ್ ಸಮ್ ಪರ್ಟಿಕ್ಯುಲರ್ ಥಿಂಗ್ಸ್, ನನ್ನ ಪರ್ಸನಲ್ ಜೀವನ ಅದು. ಅಲ್ಲಿ ಕುತ್ಕೊಂಡು ರಾಶಿಕಾ ಅವರಾಗ್ಲಿ ಏನಾದರೂ ಒಂದು ಬಿಗ್ ಬಾಸ್ ಮನೇನ ಲವ್ ಆ್ಯಂಗಲ್ ಸ್ಟಾರ್ಟ್ ಮಾಡ್ಬಿಟ್ರೆ ಒಂದಷ್ಟು ವಾರ ನಂಗೆ ಅಷ್ಟು ವಾರ ಬೇಡ. ನನ್ಗೆ ಲವ್ ಆಂಗಲ್ ಮಾಡೇ ಇರ್ಬೇಕು ಅಂತ ನನಗೆ ಹೇಳಿ ಕಳ್ಸಿದಿದ್ರೆ ನಾನು ಸ್ಟಾರ್ಟಿಂಗ್ಗೆ ನೋ ಸರ್ ಅಂತಾನೆ ಹೇಳ್ತಾ ಇದ್ದೆ. ಯಾಕಂದ್ರೆ ಆ ಕಾರ್ಡ್ ನನಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಯಾರ ಜೊತೆನೂ ಅಷ್ಟು ಪರ್ಸನಲ್ ಆಗಿ ಇರ್ಲೂ ಇಲ್ಲ ನಾನು. ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ವಿ ಎಲ್ಲ ಪಾಸ್ಟ್ ಬಗ್ಗೆ ಏನೋ ಮಾತಾಡ್ಬೇಕಾದ್ರೆ ರಾಶಿಕಾ ಇದ್ದೋಳು ರೇಗಿಸ್ತಾ ಇದ್ಲು, ಅಭಿ ಸಿಂಗಲ್ ಇದ್ದಾನೆ ನೋಡು, ಧನುನ್ ಟ್ರೈ ಮಾಡೋಕ್ಕಾಗಲ್ಲ, ಮ್ಯಾರಿಡ್ ಅವನು. ಧ್ರುವಂತ್ ನೋಡು, ಯಾಕಂದ್ರೆ ಆ ಟೈಮಲ್ಲಿ ಧ್ರುವಂತ್ ನನ್ನ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಸ್ಪಿರಿಚುವಲ್ ಕನೆಕ್ಷನ್ ಇತ್ತು ಸ್ವಲ್ಪ ಧ್ರುವಂತ್ಗೂ ನನಗೆ. ಅವ್ರು ತುಂಬಾ ದೇವ್ರ ಬಗ್ಗೆ ಮಾತಾಡ್ತಾ ಇದ್ರು ಅಂದಾಗ ನಾನು ಅದು ಮಾತಾಡ್ಬೇಕು, ನಿನ್ ಜೊತೆ ಏನ್ ಇತ್ತೀಚೆಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾನಲ್ಲ ಅಂತ ಅಲ್ಲಿ ಕನೆಕ್ಟ್ ಆಯ್ತು ಧ್ರುವಂತ್ ಹೆಸರು. ಯಾಕಂದ್ರೆ ಧ್ರುವಂತ್ ಕಡಿಮೆ ಮಾತಾಡೋದು ಹುಡುಗಿಯರ ಜೊತೆ. ಸೊ ನನ್ನ ಜೊತೆ ಸ್ವಲ್ಪ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇವರೆಲ್ಲ ಅಬ್ಸರ್ವ್ ಮಾಡಿ ಆ ಕನೆಕ್ಷನ್ ಮಾತಾಡ್ತಾ ಏನ್ ಮಾಡಿದಾರೆ, ಲವ್ ವಿಷಯಕ್ಕೆ ಕನೆಕ್ಟ್ ಇದ್ದಿದ್ದು. ನಾನು ವ್ಯಾ ಅಂತ ಅಂದಿದ್ದು, ಲವ್ವಾ ವ್ಯಾ ಬೇಡಮ್ಮ ಅಂತ ಆ ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡ್ಬೇಕಿತ್ತು ಲವ್. ಆ ವ್ಯಾ ಅಂದಿದ್ಕು ಧ್ರುವಂತ್ ಸೈಮೆಂಟೇನಿಯಸ್ಲಿ ಎಂಟ್ರಿ ಕೊಟ್ಟ. ಆ ಎಂಟ್ರಿ ಕೊಟ್ಟಿದ್ಕು ರೇಕ್ಸಕ್ ಸ್ಟಾರ್ಟ್ ಮಾಡ್ಬಿಟ್ರು. ನೋಡ್ದಾ 100 ವರ್ಷ ಆಯಸ್ಸು ಏನು ಅಂದಾಗ ಅಂತ ಹೇಳ್ತಾ ಇದ್ದೆ. ಪಾಪ ಅವನಿಗೋಸ್ಕರ ನಾನು ಹೇಳಿಲ್ಲ. ಯಾಕಂದ್ರೆ ನಾನು ಒಂದು ಆರ್ಟಿಸ್ಟ್ ಆಗಿ ಇನ್ನೊಂದು ಆರ್ಟಿಸ್ಟ್ಗೆ ಪರ್ಸನಾಲಿಟಿ ಬಗ್ಗೆ ಡಿಗ್ರೇಡ್ ಮಾಡೋಷ್ಟು ನಾನು ಇಲ್ಲ. ಯಾಕಂದ್ರೆ ಥಿಯೇಟರ್ ಆರ್ಟಿಸ್ಟ್ ನಾನು, ಆ ವ್ಯಕ್ತಿತ್ವಕ್ಕೆ ನಾನು ಕೊಡಲೇಬೇಕು ರೆಸ್ಪೆಕ್ಟು.
ಲವ್ ಅನ್ನೋ ಟಾಪಿಕ್ಗೆ ನಾನು ಅಂದಿದ್ದು ಬಿಕಾಸ್ ನಂದೇ ಅದು ಒಂದು ರಿಸ್ಟ್ರಿಕ್ಷನ್ಸ್ ನನ್ನ ಲೈಫಲ್ಲಿದೆ. ಸೊ ಅದನ್ನು ನಾನು ಇಲ್ಲಿ ಬಂದು ಕಳ್ಕೊಳಕ್ಕಾಗಲಿ ಅಥವಾ ಸಿಕ್ಕಿದಿದ್ರೆ ಮನೆ ಒಳಗಡೆ ಸಿಕ್ಕಿದಿದ್ರೆ ಜೆನ್ಯೂನ್ ಆಗಿ ನನಗೊಂದು ಕನೆಕ್ಷನ್ನು ಡೆಫಿನೆಟ್ಲಿ ಮಾಡ್ತಾ ಇದೆ. ಆ್ಯಂಡ್ ನನ್ನ ಮನೆಯವರು ಒಪ್ಕೊಂಡಿದ್ದಾರೆ, ಆ ಫ್ರೀಡಮ್ ನನಗಿದೆ. ನಾಳೆ ಯಾರನ್ನೇ ಕರ್ಕೊಂಡೋಗಿ ನಾನು ಮದುವೆ ಮಾಡ್ಕೊಂಡ್ರು ಎಷ್ಟು ಜನಕ್ಕೂ ಇದೆಯೋ ಗೊತ್ತಿಲ್ಲ, ಓಪನ್ ಆಗಿ ಹೇಳ್ತೀನಿ, ನಮ್ಮ ಮನೇಲಿ ನಾನು ಒಪ್ಕೊಂತಾರೆ. ಅಷ್ಟು ಫ್ರೀಡಮ್ ಕೊಟ್ಟಿರೋ ಹುಡುಗಿಗೆ ನಾನು ಬೇಕು ಅಂದಿದ್ರೆ ನಾನೇ ಕ್ರಿಯೇಟ್ ಮಾಡ್ತಾ ಇದ್ದೆ. ಇವ್ರುಗಳೆಲ್ಲ ಕ್ರಿಯೇಟ್ ಮಾಡ್ಸಿದ್ರಲ್ಲ ಅನ್ನೋ ಬೇಜಾರ್ಗೆ ನಾನು ಹೇಳಿದ್ದು, ಅದು ಏನೇನೋ ಆಗೋಯ್ತು. ಯಾಕೆ ಲವ್ ಅಂದ್ರೆ ಆಗ್ಬರಲ್ಲ ರಾಶಿಕಾ ಅವ್ರಿಗೆ ಅಂತ ಇದ್ರ ಮುಂಚೆ ಏನಾದ್ರು ಇತ್ತು? ಇಲ್ಲೂ ಕನ್ಫ್ಯೂಸ್ ನೋಡಿ, ರಾಶಿಕಾ ರಿಷಾ ಅಂತ ಕನ್ಫ್ಯೂಸ್. ಸುದೀಪ್ ಸರ್ ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟಿದ್ದಾರೆ, ರಿಷಾನ ರಾಶಿಕಾನ. ಪಾಪ ಕೇಸಲ್ಲೂ ಬಂದ್ಬಿಟ್ಟಿದ್ಯಂತೆ ಅವಳ್ದು, ಕೇಸ್ ಹಾಕಿರೋದು ರಿಷಾ ಅಂತ. ಯೂಟ್ಯೂಬರ್ಸ್ ಎಲ್ಲ ರಾಶಿಕನ್ ಮೇಲೆ ಕೇಸು, ರಾಶಿಕನ್ ಮೇಲೆ ಮಾತಾಡ್ತಾ ಹಂಗೆ ಬಂದೇ ಬಿಡುತ್ತೆ ಅದು. ಹೌದು, ರಿಷಾ ಅವರಿಗೆ ಲವ್ಗೆ ಯಾಕೆ ಆಗ್ಬರಲ್ಲ ಅಂತ ನೋಡಿ, ಕ್ಯಾರೆಕ್ಟರ್ ನಂದಿರೋದು ಹೀಗೇನೆ. ನಾನು ಎಲ್ಲೂ ಫೇಕ್ ಆಗಿರ್ಲಿಲ್ಲ. ಫೇಕ್ ಆಗಿರ್ಬೇಕು ಅಂತ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಜನರನ್ನ ಗಳಿಸ್ಬೋದಿತ್ತೇನೋ. ನಾನು ಎಲ್ಲೋ ಒಂದು ಕಡೆ ಡಿಸಿಷನ್ಗಳು ಆ ಮೂಮೆಂಟ್ಗೆ ನನಗೆ ಹಿಟ್ ಆಗಿದೆ. ನಂಗೆ ತುಂಬ ಟ್ರಿಗರ್ ಪಾಯಿಂಟ್ಸ್ ಇದೆ, ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಾಗಿಲ್ಲಿ ಅದಕ್ಕೆ ಟಚ್ ಆಗಿತ್ತು. ಅದು ತುಂಬ ಜಾಸ್ತಿ ಆಗಿಲ್ಲಿ ಆ ಟೈಮಲ್ಲಿ ನಂಗೆ ಬೇಜಾರೇನಂದ್ರೆ, ರಕ್ಷಿತಾನು ಇರ್ತಾಳೆ, ಅವಳಿಗೂ ಗೊತ್ತಿದೆ, ಅವಳು ಹೇಳಿರ್ತಾಳೆ ನೋಡಿ ಇವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಗೊತ್ತಿದ್ದು ಮಾಡಿದ್ರ ಅಂದ್ರೆ ನನ್ನ ಕೈಯಿಂದ ತಪ್ಪಾಗತ್ತೆ ಅಂತ ಗೊತ್ತಿದ್ದು ಮಾಡಿದ್ರೆ ಮನೇನೂ ಬ್ಲೇಮ್ ಆಗತ್ತೆ ಅಲ್ವಾ. ಅದಕ್ಕೆ ಅದೆಲ್ಲ ಇರೋದ್ರಿಂದ ನನ್ನ ತುಂಬಾ ಅರ್ಥ ಮಾಡ್ಕೊಳ್ಳುವಂತ ಹುಡುಗ ಬೇಕು. ನಾನು ಏನೋ ಬರೀ ಅವ್ರ ಲುಕ್ಗೋಸ್ಕರ ಅಥವಾ ಏನಕ್ಕೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳಕ್ಕಾಗಲ್ಲ. ತುಂಬಾ ಲಾಂಗ್ ಪ್ರೋಸೆಸ್. ನನ್ನ ಜೊತೆ ಇರೋ ಹುಡುಗ ಬೇಕಂದ್ರೆ ನನಗೆ ಬೇಕು, ನನಗೆ ನಿಜ ಅನ್ಸುತ್ತೆ ಅಂದ್ರೆ ಐ ನೀಡ್ ಅ ವೆರಿ ಲಾಂಗ್ ಪ್ರೋಸೆಸ್ ಅಂಡರ್ಸ್ಟ್ಯಾಂಡಿಂಗು. ನನ್ನ ತುಂಬಾ ಅರ್ಥ ಮಾಡ್ಕೊಂಡವ್ರು ಮಾತ್ರ ನನ್ನ ಜೊತೆ ಇರೋಕ್ಕಾಗೋದು. ಅದಕ್ಕೆ ಇಡೀ ಮನೇನು ಸೋಲ್ತು ನನ್ನ ಅರ್ಥ ಮಾಡ್ಕೊಳಕ್ಕೆ. ಗಳಿಸ್ಕೊಂಡಿದ್ದೆ ಅಂತ ಅನ್ಕೊಂಡಿದ್ ರಾಶಿಕಾನೇ ಹಿಂದ್ಗಡೆ ಮಾತಾಡಿದಾಳೆ ಅಂತ ಗೊತ್ತಾದ ಮೇಲೆ ಆ ಫ್ರೆಂಡ್ಶಿಪ್ಗೆ ಅರ್ಥ ಇಲ್ಲ ಅಂತ ಹೇಳೋಷ್ಟು ಧೈರ್ಯ ನನಗೆ. ಮುಖಕ್ಕೆ ಹೇಳ್ತೀನಿ, ಯು ಡೋಂಟ್ ಡಿಸರ್ವ್ ಮೈ ಫ್ರೆಂಡ್ಶಿಪ್ ರಾಶಿಕಾ ನಾವು ಅಂತ ಹೇಳಿ. ಯಾಕಂದ್ರೆ ಫ್ರೆಂಡ್ಶಿಪ್ ಅನ್ನೋದು ಮುಂದ್ಗಡೆ ಮಾತ್ರ ಇರೋದಲ್ಲ, ಹಿಂದ್ಗಡೆನೂ ಇರಬೇಕು ಅಂತ ಭಾವಿಸೋಳು ನಾನು. ಈ ತರ ನೇರ ನುಡಿ ಇದ್ದಾಗ ಯಾವುದೋ ಒಂದು ಲವ್ ಅಂತ ಪರ್ಸನ್ ಬಂದಾಗ ಅವನಿಗೆ ನಾನು ಅರ್ಥ ಆಗ್ಬೇಕು. ಇವಳು ತಪ್ಪು ಅಂತ ಹೇಳಿದಾಗ ನಿಜವಾಗ್ಲೂ ಹೇಳ್ತಾಳೆ, ಅಥವಾ ನಾನು ನಾಳೆ ತಪ್ಪು ಮಾಡಿದಾಗ ಇವಳು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡವ್ನು ಮಾತ್ರ ನನ್ನ ಜೊತೆ ಇರೋಕ್ಕಾಗೋದು. ಆ ಟೈಮ್ ಪಾಸ್ಗೂ ಅಥವಾ ಏನೋ ಒಂದು ಮೂಮೆಂಟ್ಗೂ ಅದನ್ನೆಲ್ಲ ನಾನು ಭಾವಿಸಲ್ಲ. ಇಟ್ ಈಸ್ ಲವ್ ಮ್ಯಾರೇಜ್ ಅನ್ನೋದು ಲಾಂಗ್ ಟೈಮ್ ನಾನು ಬಿಲೀವ್ ಮಾಡೋದು. ಒಂದ್ಸತಿ ಮದುವೆ ಆದರೆ ಸಾಯೋವರೆಗೂ ಅವನ ಜೊತೆನೇ ಇರಬೇಕು. ಬಟ್ ಎಲ್ಲೋ ಎಡಗ್ಬಿಟ್ಟು ಮಾಡ್ಕೊಂಡಲ್ಲ ಅಂತ ನನ್ನಂತ ಕೋಪಿಷ್ಟೆಗಂತೂ ಅದ್ಯಾವುದೋ ಒಂದು ಟ್ರೋಲ್ ಬೇರೆ ನೋಡಿದೆ, ಇವಳನ್ನ ಮದುವೆ ಆಗೋನು ಪುಣ್ಯಾತ್ಮ ಅಂತ ಏನೋ ಮಾಡಿದ್ದಾರೆ. ಸೊ ಅದು ಬೇಡ, ಪುಣ್ಯಾತ್ಮನೆ ಬರ್ಲಿ, ಬರೋ ಭಾಗ್ಯ ಇದ್ರೆ. ಸೊ ಐ ಡೋಂಟ್ ವಾಂಟ್ ದಟ್. ಓಕೆ, ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು ರಿಷಾ ಅವರ ಹುಡುಗ ಆಗ್ಬೇಕು ಅಂತಂದ್ರೆ? ಏನು ಬೇಡಪ್ಪ, ನನ್ಗಂತೂ ತಾಳ್ಮೆ ಕಲಿತಾ ಇದ್ದೀನಿ. ನೀನ್ ತುಂಬಾ ತಾಳ್ಮೆಯಿಂದ ಇದ್ಬಿಡು ಸಾಕು. ನನ್ನ ಅರ್ಥ ಮಾಡ್ಕೊಂಡು ನನಗೆ ಕೋಪದಲ್ಲಿ ಹೇಳೋ ಅಂತ ವ್ಯಕ್ತಿ ನನಗೆ ಬೇಡ. ನನಗೆ ತಿದ್ದಿ ತೀಳ್ಸೋ ಅಂತ ವ್ಯಕ್ತಿ ಬೇಕು. ತಪ್ಪು ಮಾಡಿದ್ಯಾ, ಹಿಂಗ್ ಮಾಡಬಾರ್ದು ಅಂತ ನಾನು ಕೋಪ ಮಾಡ್ಕೊಂಡೆ ಅಂತ ಅವನು ಕೋಪ ಮಾಡ್ಕೊಂಡ್ರೆ ಆ ಸಂಬಂಧಕ್ಕೆ ಅರ್ಥ ಇರಲ್ಲ. ಆ ಥರ ವ್ಯಕ್ತಿ ಎಷ್ಟೇ ಏನೇ ಚೆನ್ನಾಗಿ ನನ್ನ ನೋಡ್ಕೊತೀನಿ ಅಂತ ಅಂದ್ರೂ ನಾನು ಒಪ್ಕೊಳ್ಳಲ್ಲ ಆ ಥರ ವ್ಯಕ್ತಿನ. ಯಾಕಂದರೆ ನನ್ನ ಜೀವನ ತುಂಬ ಇಂಪಾರ್ಟೆಂಟು. ನಾನು ತಪ್ಪು ಮಾಡ್ತೀನಿ ಅಂತ ಗೊತ್ತಿದ್ರು ಅವನಿಗೆ, ತಪ್ಪು ಮಾಡಿದ್ಮೇಲೆ ಎಲ್ಲರ ಮುಂದೆ ಹೇಳ್ದೆ ಸೈಡ್ ಕರ್ಕೊಂಡು ಬಂದು ಬುದ್ಧಿ ಹೇಳೋ ಅಂತ ವ್ಯಕ್ತಿ ನನಗೆ ಬೇಕು. ಆ ಥರ ಸಿಕ್ಕಿದ್ರೆ ಎನಿ ಟೈಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.